ನಿರ್ವಿಘ್ನವಾಗಿ ಆಯ್ತು. ಹಾಗೆ ಆ ಸಂದರ್ಭಕ್ಕೆ ಬಂದಂತ ಒಂದು ಲೇಖ ಪಟ್ಟಣಕ್ಕೆ ಹೋಗ್ಬೇಕಂತೇಳಿ ಬರಬೇಕು ನೀವು ಅಂತೇಳಿ ಆ ಸಂಕಲ್ಪದಿಂದ ನಾವು ಹೊರಟವರು. ಹಾಗೆ ಮಾರ್ಗ ಮಧ್ಯದಲ್ಲಿ ಸುಮಂತನ ಆಶ್ರಯವನ್ನು ಪಡೆದಿದ್ದೇವೆ. ಸುಮಂತ ರಾಜನಿಂದ ಸತ್ಕಾರವನ್ನು ಸಹ ಪಡೆದಿದ್ದೇವೆ. ಹಾಗೆ ಹೀಗೆ ಮುಂದುವರೆದು ಹೋಗೋಣ, ಬನ್ನಿ ನೋಡೋಣ. ಒಂದು ರೀತಿಯ ಮೌನವಾದ ವಾತಾವರಣವೇ ಇಲ್ಲಿ ಸೃಷ್ಟಿಯಾಗಿ ಹೋಗಿದೆ. ಇದಕ್ಕೊಂದು ಕಾರಣ ಉಂಟು. ರಾಮಚಂದ್ರ, ಅದರ ಬಗ್ಗೆ ನಾನು ಕುರಿತಾಗಿ ಯೋಚನೆ ಮಾಡ್ತಾ ಇದ್ದೇವೆ. ಮಿಥಿಲಾ ನಗರವನ್ನು ಸೇರೋಣ ಅಂತ ಹಂಬಲದಿಂದ ಬಂದಿದ್ದೇವಂತಾದ್ರೆ ಮೌನವೇ ಕಾರ್ಮೋಡ ಆದಂತೆ ಇದೆ. ಯಾಕೆಂದ್ರೆ ಈ ಕಡೆ ಆ ಕಡೆ ನೋಡುವಾಗ ಕಲ್ಲುಗಳು ಮಾತ್ರ ಕಾಣ್ತಾ ಇದೆ, ಹೌದಲ್ಲ? ಹಾಗಾಗಿ ಈಗ ಇಲ್ಲಿ ಒಂದು ಕಲ್ಲು ವಿಶೇಷವಾಗಿ ಕಾಣ್ತಾ ಉಂಟಲ್ಲ, ಆ ಕಲ್ಲನ್ನು ಪಾದದಿಂದ ಕೊಂಡಾಡುತ್ತ ಬಾವಿನಿಯು ಕೊಂಡಾಡುತ್ತ ಏನಿದ ಚರಿಶೀಲ ಸನ್ನಿವೇಶವೇ ಕಾಡ್ತಾ ಇದ್ದೇನೆ. ಮಿಥಿಲಾ ನಗರವನ್ನು ಸೇರಬೇಕೆನ್ನುವ ಹಂಬಲದಿಂದ ಗುರುಗಳಿಂದ ಒಂದಿಗೆ ನಾನು ಬಂದದ್ದೇನು ಸಹಜವಾದ್ರು. ಈ ವಿಶಾಲವಾದಂತಹ ಪ್ರದೇಶದಲ್ಲಿ ಕಲ್ಲುಗಳು ಬಹಳಷ್ಟು ಕಾಣ್ತಾ ಇದೆ. ಗುರುಗಳ ಆದೇಶದಂತೆ ಒಮ್ಮೆ ನಾನು ಕಾಲಿನಿಂದ ತುಳಿದಾಗ ಕರುಣೆಯ ಆಕೃತಿಯಿಂದ ನೀನು ಬಂದಿದ್ದಂತಾದ್ರೆ ಇದಕ್ಕೆಲ್ಲ ಕಾರಣ ಏನಂತ ಗೊತ್ತಾಗಲಿಲ್ಲ. ನನ್ನ ಪೂರ್ವಾಪರ ಹೇಳ್ತೇನೆ. ವನ ಜಪವನ ಸುತ್ತಯು ನಾನು
ಒಳಿತಾಗಲಿ. ಶಿಲೆಯಾದಂತ ನಾನು ಈ ದಿವಸ ಹೆಣ್ಣಾಗಿದ್ದೇನೆ ಅಂತ ಹೇಳಿದ್ರೆ ಎಲ್ಲವರಿಗೂ ವಿಚಿತ್ರವೇ, ಆಶ್ಚರ್ಯವೇ. ಆದ್ರೆ ನನ್ನ ಜೀವನದ ವಿಚಾರವನ್ನು ಕೇಳಿ ತಿಳಿದುಕೊಳ್ಳುವಂತ ಕುತೂಹಲ, ನನಗೂ ಹೇಳುವಂತ ಕುತೂಹಲ. ರಾಮ, ಬ್ರಹ್ಮ ಮಾನಸ ಪುತ್ರಿ ನಾನು, ಅಹಲ್ಯೆ ಎನ್ನುವುದಾಗಿ ನನ್ನ ಹೆಸರು. ಹೀಗೆ ಸುಖದಿಂದ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದೆ. ಪ್ರಾಯ ಪ್ರಬುದ್ಧಿಯಾದಂತ ನನಗೆ ಮದುವೆ ಮಾಡಬೇಕು ಅಂತ ನಮ್ಮಪ್ಪ ತೀರ್ಮಾನ ಮಾಡಿದ್ರು. ಆದ್ರೆ ಮದುವೆಯ ನಿರ್ಬಂಧ ಹೇಗೆ? ಯಾರು ಬೇಗ ಭೂ ಪ್ರದಕ್ಷಿಣೆಯನ್ನು ಮಾಡಿ ಬರ್ತಾರೋ ಅಂತವರಿಗೆ ನನ್ನ ಮಗಳಾದಂತ ಅಹಲ್ಯೆಯನ್ನು ಕೊಟ್ಟು ಮದುವೆ ಮಾಡುವುದು ಅಂತ ತುಂಬಿದಂತ ಸಭೆಯಲ್ಲಿ ದೇವೇಂದ್ರನು ಇದ್ರು, ಹಾಗೆ ಗೌತಮರು ಇದ್ರು. ಆವಾಗ ಇದನ್ನು ಕೇಳಿದಂತ ದೇವೇಂದ್ರ ನವಿಲನ್ನು ಏರಿ ಭೂ ಪ್ರದಕ್ಷಿಣೆ ಮಾಡುವುದಕ್ಕೆ ಹೊರಟ. ಆವಾಗ ಇದನ್ನು ತಿಳಿದುಕೊಂಡಂತ ಗೌತಮರು ಅಲ್ಲೇ ಇದ್ದಂತ ಗೋವನ್ನು ಸುತ್ತುವರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಕೇಳಿದಾಗ ಗೌತಮರು ಆಡಿದಂತ ಮಾತು, ಗೋ ಪ್ರದಕ್ಷಿಣೆಯು ಒಂದೇ, ಭೂ ಪ್ರದಕ್ಷಿಣೆಯು ಒಂದೇ ಅಂತ. ಆವಾಗ ಸಭೆಯಲ್ಲಿದ್ದವರು ಇದಕ್ಕೆ ಅನುಮತಿ ಕೊಟ್ರು. ಆವಾಗ ನನ್ನ ಮದುವೆ ನಡೀತು ಗೌತಮರ ಜೊತೆಯಲ್ಲಿ. ಸುಖದಿಂದ ಸಂತೋಷದಿಂದ ಕಾಲವನ್ನು ಕಳೆಯುವಂತ ಸಂದರ್ಭ. ಇದನ್ನೇ ತಿಳಿದುಕೊಂಡಂತ ದೇವೇಂದ್ರ ಕಾಯ್ತಾ ಇದ್ದ. ನನ್ನವರು ನಿತ್ಯನೇ ಕಾರ್ಯವನ್ನು ಮುಗಿಸಿಕೊಂಡು ಬರುವುದಕ್ಕೆ ಹೋದ್ರು. ಅವರು ಎಷ್ಟೊತ್ತಿಗೆ ಬರ್ತಾರೆ ಎನ್ನುವುದಾಗಿ ಅವರ ಬರ ನಿರೀಕ್ಷೆಯಲ್ಲಿ ನಾನಿದ್ದೆ. ಇದೇ ಸಂದರ್ಭವನ್ನು ಅರಿತಂತ ದೇವೇಂದ್ರ ನನ್ನವರ ರೂಪದಲ್ಲಿ ಬಂದಂತ ಆತ ನನ್ನನ್ನು ರಮಿಸಿದ. ಅಲ್ಲಿಗೆ ಕಾರ್ಯ ಎಲ್ಲ ಹಾಳಾಗಿ ಹೋಯಿತು. ರಾಮ, ಮುಂದೆ ನಡೆದದ್ದೇನು? ತಾಪಸರ ತಿಳಿದು ನುಡಿದು ಮುಡಿದು ಶಾಪವಿದ್ದ ಕರುವಿನಂತೆ ತಿಳಿದು ಮುಡಿದು ಶಾಪವಿದ್ದ ಕಲ್ಲಿನಂತೆ ಪಾಪ ಗಮನ ಶ್ರೀಪತಿ ಶ್ರೀರಾಮನಾಗಿ ತಾಪ ಕಳೆದೆನೆಂಬವರ ಪ್ರತಾಪದಿಂದ ರೂಪು ಪಡೆದೆ ರಾಮಚಂದ್ರ. ಪ್ರತಾಪದಿಂದ ರೂಪು ಪಡೆದೆ ರಾಮಚಂದ್ರ. ನಮ್ಮಿಬ್ಬರ ಮಿಲನ ಆಗುವಂತ ಸಂದರ್ಭದಲ್ಲಿ ಅಲ್ಲಿಗೆ ನನ್ನವರು ಬಂದ್ರು. ಇದನ್ನು ನೋಡಿದಂತ ನನ್ನವರು ಕೋಪಗೊಂಡು ಶಾಪವನ್ನು ಕೊಟ್ಟರು. ನೀನೊಂದು ಶಿಲೆಯಾಗಿ ಬಿದ್ದಿರು ಎನ್ನುವುದಾಗಿ ಅವರಲ್ಲಿ ಕಾಡಿದೆ ಬೇಡಿದೆ. ನನ್ನದಾದದ್ದು ಅಪರಾಧ ಅಲ್ಲ ಸ್ವಾಮಿ, ಪ್ರಮಾದ. ನಾನು ಗೊತ್ತಿದ್ದು ಈ ಕಾರ್ಯ ಮಾಡಲಿಲ್ಲ, ನೀವೇ ಬಂದದ್ದು ಎನ್ನುವುದಾಗಿ ತಿಳಿದುಕೊಂಡು ನಿಮ್ಮ ಜೊತೆಯಲ್ಲಿ ನಾನು ಮಿಲನವನ್ನು ಹೊಂದದ್ದು ಅಂತ. ಆದ್ರೂ ಅವರು ನನ್ನ ಮಾತನ್ನು ನಂಬದೆ ನೀನು ಕಲ್ಲಾಗಿ ಬಿದ್ದಿರುವಂತ ಶಾಪ ಕೊಟ್ಟಾಗ ಪರಿಮಾರ್ಜನೆ ಮಾರ್ಗ ಹೇಗೆ ಅಂತ ಅವರಲ್ಲೇ ಕೇಳಿಕೊಂಡೆ. ಮುಂದೆ ತ್ರೇತೆಯಲ್ಲಿ ಒಬ್ಬ ಪುಣ್ಯ ಪುರುಷನ ಆಗಮನ ಅಲ್ಲಿವರೆಗೆ ಆಗ್ತದೆ. ಆತನ ಪಾದ ಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ ಎನ್ನುವುದಾಗಿ ಅವರು ಹೇಳಿದ್ರು. ಅದೇ ನಿರೀಕ್ಷೆಯಲ್ಲಿ ನಾನು ಕಾಯ್ತಾ ಇರುವಂತಹ ಸಂದರ್ಭ. ಪುಣ್ಯ ಪುರುಷ ನೀನೇ ಅಂತ ಗೊತ್ತಾಯ್ತು ರಾಮ. ನಿನ್ನಿಂದಾಗಿ ನನ್ನ ಶಾಪ ವಿಮೋಚನೆ ಆಯ್ತು. ಮುಂದೆ ನನ್ನ ಬದುಕಿಗೆ ನೀವೇ ಹೇಳಬೇಕು. ಶಿಲೆಯಾಗಿ ಬಹುಕಾಲ ಕಳಿಸಿದ
ಜೀವನವೇ ಪಾವನವಾಯ್ತಂತ ನೀನು ಗ್ರಹಿಸಿಕೊಳ್ಳಬೇಕು. ಯಾಕೆಂದ್ರೆ ಇದುವರೆಗೆ ನೀನು ತಪವನ್ನು ಆಚರಿಸ್ತಾ ಇದ್ದದ್ದು ಯಾರ ಬಗ್ಗೆ? ನನ್ನ ಕುರಿತಾಗಿ ಅಲ್ವಾ? ಈಗ ನಿನ್ನ ಶಾಪ ವಿಮೋಚನೆ ಆಗಿದೆ ಅಂತಾದ್ರೆ ಅದ್ರ ಕುರಿತಾಗಿ ಯೋಚನೆ ಮಾಡಬೇಕಾದದ್ದಿಲ್ಲ. ನಾನು ಮಾಡಬೇಕಾದಂತ ಕಾರ್ಯ ನನ್ನ ಪಾದ ಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ ಆಗಿದೆ. ನೀನೇ ಧನ್ಯಳಂತ ಗ್ರಹಿಸಿಕೊಂಡಿದ್ಯಲ್ಲ ಗುರುದೇವ. ಈಗ ಆಕೆ ಶಾಪ ವಿಮೋಚನೆ ಆಗಿದೆ ಅಂತ ಕೇಳಿಕೊಳ್ತಾ ಇದ್ದಾಳೆ. ಇನ್ನು ನೀನೇ ಏನಾದ್ರೂ ಹೇಳಬೇಕು. ಆಚಾರೋ ಪರಮೋ ಧರ್ಮ, ಆಚಾರೋ ಪ್ರಥಮೋ ಧರ್ಮ ಅಂತ ಈ ಎರಡು ವಿಚಾರ ಉಂಟು. ಆಚಾರ ನಮ್ಮ ಧರ್ಮ, ಆಮೇಲೆ ಪ್ರಥಮ ಧರ್ಮ ಯಾಕೆ? ಅದು ಇವಳ ಬಗ್ಗೆ ಮಾಡಿದ ತಪ್ಪಿಗೆ ನಾನು ಎಚ್ಚರಿಸ್ತಾ ಇದ್ದೇನೆ. ಗೌತಮರ ಮಡದಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮರೆಮರೆಸಿಕೊಂಡು ಬಂದ ಇಂದ್ರನ್ನೇ ಗೌತಮ ಅಂತ ತಿಳಿದುಕೊಂಡು ಕೂಡಿದ್ದು ಇವಳ ತಪ್ಪು. ಯಾಕಂದ್ರೆ ಋಷಿಮುನಿಗಳು ಯಾವ ಕಾಲದಲ್ಲಿ ಬರ್ತಾರೆ, ಯಾವ ಕಾಲದಲ್ಲಿ ಅವರನ್ನ ಅಪೇಕ್ಷೆ ಪಡ್ತಾರೆ ಅಂತ ಇವಳು ಗೊತ್ತಿರ್ಬೇಕಾಗಿತ್ತಲ್ಲ. ಆ ಕಾಲದಲ್ಲಿ ಮಾಡಿದ್ರಿಂದ ತಪ್ಪು. ನನ್ನದು ಪ್ರಮಾದ ಅಲ್ವೇ? ಹೌದು, ಆದ್ರಿಂದ ಶಿಕ್ಷೆ ಅನುಭವಿಸಿದ್ದೆ. ಇನ್ನೊಂದು ವಿಚಾರವನ್ನು ನೋಡೋಣ. ಕೇವಲ ಇದು ನಮ್ಮ ನಿಮ್ಮ ವಿಚಾರ ಅಲ್ಲ, ಇದು ದೇವ ಸಂಕಲ್ಪವೂ ಹೌದು. ಯಾರೇ ಆಗ್ಲಿ ಪ್ರಪಂಚದಲ್ಲಿ ಅತಿಯಾದ ಪುಣ್ಯವನ್ನು ಮಾಡಿದ್ರೆ ಒಂದು ಮಿತಿ ಅಂತಿರ್ತದೆ. ಆ ಮಿತಿಯಾದ ಪುಣ್ಯಕ್ಕೆ ಅತಿ ಆದ್ರೆ ಅದನ್ನು ಮಿತಿ ಮಾಡುವುದು ದೇವರ ಸಂಕಲ್ಪವೇ ಆಗಿರ್ತದೆ. ಹಾಗೆ ಗೌತಮರು ಮಾಡಿದ ಸಾಧನೆ ಬಹಳ ಅಸಾಧ್ಯವಾದದ್ದೇ ಸಾಧನೆ. ಸ್ವಲ್ಪ ಸಾಧನೆ ಮಾಡಿದವರಲ್ಲ. ಅಣಿಮಾದಿ ಅಷ್ಟ ಸಿದ್ಧಿಗಳಿಂದ ದೇವ ನಿರ್ಮಿತವಾದ ಇಂದ್ರ ಮಾಡಬೇಕಾದ ಕಾರ್ಯವನ್ನು ಪ್ರತಿಯೊಂದು ಅವ್ರು ಮಾಡ್ತಿದ್ರು. ಎಲ್ಲರೂ ಹೋಗಿ ದುರ್ಭಿಕ್ಷೆ ಆದ್ರೆ ಆ ಕಾಲದಲ್ಲಿ ತಮ್ಮ ತಪಸ್ಸಿನ ಬಲದಿಂದ ಅದನ್ನು ದುರ್ಭಿಕ್ಷೆಯಾಗಿ ಮಾಡ್ತಿದ್ರು. 12 ವರ್ಷಗಳ ಕಾಲ ದುರ್ಭಿಕ್ಷೆಯಾಗಿ ಎಲ್ಲ ಇಡೀ ಪ್ರಪಂಚವಿರ್ಬೇಕಾದ್ರೆ ಗೌತಮರ ಆಶ್ರಮ ದುರ್ಭಿಕ್ಷೆ ಆಗಿತ್ತು. ಎಲ್ಲರೂ ಬಂದು ಈ ಗೌತಮರ ಆಶ್ರಮದಲ್ಲೇ ಇದ್ರು. ಆ ಕಾರಣಕ್ಕೆ ಆ ಶಕ್ತಿಯನ್ನ ಕಡಿಮೆ ಮಾಡಬೇಕಾಗಿತ್ತು. ಅಂದೇ ಬ್ರಾಹ್ಮಣರು ಸ್ವಲ್ಪ ಶಾಪ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಎಲ್ಲಿಂದಲೋ ಬಂದ ಸಾವಿರಾರು ಜನ ಬ್ರಾಹ್ಮಣರು 12 ವರ್ಷಗಳ ಕಾಲ ಇಲ್ಲೇ ಇದ್ರು. ಆಮೇಲೆ ಎಲ್ಲ ಕಡೆ ಮಳೆ ಬಂತು, ಸುಭಿಕ್ಷೆಯಾಗಿ ಹೋಗ್ಬೇಕು ಅನ್ನುವಾಗ ಈ ಗೌತಮರು ಸಮ್ಮತಿಸಲಿಲ್ಲ. ಹೋಗುದೇ ಬೇಡ, ಇಲ್ಲೇ ಇರಿ ಇಲ್ಲೇ ಇರಿ ಇನ್ನು ಶುರು ಮಾಡಿದ್ರು. ಅವರು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅವ್ರಿಗೆ ಅಲ್ಲಿ ಹೋಗ್ಬೇಕು, ಊರಿಗೆ ಹೋಗ್ಬೇಕು ಅನ್ನೋ ಆಸೆ, ಇವರು ಬಿಡುವುದಿಲ್ಲ. ಹಾಗಾಗಿ ಮಾಡಿದ್ದೇನು ಗೊತ್ತುಂಟ, ಒಂದು ಗೋವನ್ನು ನಿರ್ಮಾಣ ಮಾಡಿದ್ರು, ಕೃತಕವಾದ ಗೋವನ್ನ. ಆ ಗೋವನ್ನ ಗೌತಮರು ಇದ್ಯಾಕೆ ನಮ್ಮ ಆಶ್ರಮದಲ್ಲಿ ಇಂಥ ಒಂದು ಗೋ ಉಂಟಲ್ಲ, ಬಹಳ ನಿಶಕ್ತಿಯಾದ ಗೋವು, ಅದನ್ನು ಮುಟ್ಟಿದ್ರು ಗೋ ಪ್ರಾಣ ಬಿಡ್ತು ಆ ಕಾಲದಲ್ಲಿ. ಹೌದಲ್ಲ? ಆಮೇಲೆ ಅರ್ಥ ಮಾಡಿಕೊಂಡು ಇದು ಬ್ರಾಹ್ಮಣ ಮಾಡಿದ ಕುತಂತ್ರ ಅಂತ. ಅವರಿಗೆ ಈ ಗೌತಮರ ಆಶ್ರಮದಲ್ಲಿ ಸಿದ್ಧಿ ಪಡೆದಂತ ಎಲ್ಲದೂ ಮರೆತು ಹೋಗ್ಲಿ ಶಾಪ ಕೊಟ್ಟರು. ಸ್ವಲ್ಪ ಅವರ ತಪಸ್ಸಿನ ಫಲ ಕಡಿಮೆ ಆಯ್ತು. ಆಮೇಲೆ ಈ ಗೋವನ್ನು ಬದುಕಿಸಬೇಕೆಂಬ ಹಠದಿಂದ ಆ ಗಂಗೆಯನ್ನು ತಪಸ್ಸಿನ ಬಲದಿಂದ ಕೆಳಗೆ ಕರೆಸಿಕೊಂಡ್ರು. ತಪಸ್ಸು ಮಾಡಿದ್ದಲ್ಲ, ತಪಸ್ಸಿನ ಬಲದಿಂದಲೇ ಕೆಳಗೆ ಕರೆಸಿಕೊಂಡ್ರು. ಅಂದಿನ ಆ ಗಂಗೆ ಗೋದಾವರಿ ನದಿಯಾಗಿ ಹರಿಯುವುದಕ್ಕೆ ಪ್ರಾರಂಭ ಆಯ್ತು. ಇಂದು ಅದು ಗೋದಾವರಿ ನದಿ. ಆ ತಪಸ್ಸಿನ ಫಲದಿಂದ ಆ ತಪಸ್ಸಿನ ಫಲವನ್ನು ಕಡಿಮೆ ಮಾಡಬೇಕಾದದ್ದು ದೇವ ಸಂಕಲ್ಪವೇ ಆಗಿತ್ತು ವಿನಃ ನಮ್ಮ ನಿಮ್ಮ ತಪ್ಪಲ್ಲ. ಇದೆಲ್ಲ ಒಳ್ಳೆದೇ ಆಯ್ತು. ರಾಮನ ಪಾದ ಸ್ಪರ್ಶದಿಂದ ಶಿಲೆ ಆದ ನೀನು ಕನ್ಯೆ ಆದಿ. ಆಗೋ ಗೌತಮರು ಬರ್ತಾ ಇದ್ದಾರೆ, ಸುಖವಾಗಿ ಸ್ನಾನ ಮಾಡೋ. ನಿನ್ನಿಂದ ಅನೇಕ ಕಾರ್ಯಗಳೆಲ್ಲ ಆಯ್ತು. ಇನ್ನೂ ಒಂದು ಕಲ್ಯಾಣವಾದ ಕಾರ್ಯವಾಗಬೇಕಾಗಿದೆ.
ಕುಲೇಶ್ ಅಂತ ಹೇಳುವುದು. ಯಾಕೆ? ರಘುವಂಶ ಅಂತ ಬೇಕಾದಷ್ಟು ರಘು ಎಲ್ಲ ಇದ್ರು, ಆದ್ರೂ ರಘುವಂಶವಾಗ್ಲಿಲ್ಲ, ಸೂರ್ಯವಂಶ ಆಯ್ತು. ಯಾವಾಗ ನಿನ್ನಿಂದಲೇ ಅದು ರಘುವಂಶ ಅಂತ ಆದ. ಹಾಗಾಗಿ ಓ ರಾಮಚಂದ್ರ, ಇನ್ನೊಂದು ಮಹತ್ತರವಾದ ಕಾರ್ಯ ಉಂಟು. ಅಷ್ಟೆಲ್ಲ ಮಹತ್ತರಾದ ವಿಶೇಷವಾದನ್ನು ನೋಡ್ಬೋದು. ಅಂತ ವಿಶೇಷತೆ ಏನು? ಮಿಥಿಲಾ ನಗರದಲ್ಲಿ ಈಗ ಸ್ವಯಂವರ ಬೇರ್ಪಟ್ಟಿದೆ. ಅದಕ್ಕೆ ಪಣವಾಗಿ ಇಟ್ಟದ್ದು ಯಾವ್ದು ಗೊತ್ತುಂಟಾ? ಯಾವುದು? ಶಿವನ ಧನುಸ್ಸನ್ನು. ಯಾರಿಂದಲೂ ಅಸಾಧ್ಯವಾದಂತ ಧನುಸ್ಸು ಶಿವನಿಂದಲೇ ಪರಶುರಾಮರಿಗೆ ಕೊಡಲ್ಪಟ್ಟದ್ದು. ಪರಶುರಾಮ ನ್ಯಾಸಭೂತವಾಗಿ ಇಲ್ಲಿಟ್ಟದ್ದು. ಆ ಧನುಸ್ಸನ್ನು ನೋಡಬಹುದು ನೀವು. ಶಿವನ ಧನುಸ್ಸು ಸಾಧಾರಣ ಧನುಸ್ಸಲ್ಲ. ಅಲ್ಲಿಗಾಗಿ ಹೋಗೋಣ. ಅಲ್ಲಿ ಸ್ವಯಂವರ ನಡೀತದೆ. ಆ ಧನುಸ್ಸನ್ನು ನೋಡಿದಾಗ ಆಯ್ತು, ಅನೇಕ ಜನರು ಬರ್ತಾರೆ, ಬಹಳಷ್ಟು ಮಂದಿ ಬರ್ತಾರೆ. ಅವರನ್ನು ನೋಡಿದಾಗ ಆಯ್ತು. ನಾವು ಮಿಥಿಲೆಗೆ ಹೋಗ್ತೇವೆ ಅಂದಾಗ ನೋಡು, ನಮ್ಮ ಆಶ್ರಮದ ಮುನಿಗಳೆಲ್ಲ ಇದ್ದಿದ್ದಾರಲ್ಲ, ಈ ಮುನಿಗಳನ್ನೆಲ್ಲ ಕೂಡಿಕೊಂಡು ನಮ್ಮ ಪ್ರಯಾಣ ಮಿಥಿಲೆಗೆ. ಮಿಥಿಲೆಯ ಅಧಿಕಾರಿ ಜನಕ ಮಹಾರಾಜ ಅಂತ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ದಿನನಿತ್ಯವೂ ಹೋರಗಸ್ತನಾಗದಂತ ಸಂದರ್ಭದಲ್ಲಿ ನಾನು ಗೌರವಿಸುವ ರೀತಿಯನ್ನು ಕಂಡಾಗ ನನ್ನ ನಾಡಿನಲ್ಲಿ ಯಾವ ಕುಂದು ಕೊರತೆಯೂ ಇಲ್ಲ ಎಂಬುದು ಸತ್ಯ ತಾನೇ. ಕೇವಲ ನನ್ನೊಬ್ಬನಿಂದ ಈ ನಾಡು ಉನ್ನತಿಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಮಂತ್ರಿ ಮಾಂಡ್ಲಿಕರೆಲ್ಲ ಒಳಗೊಂಡು ಪ್ರಜಾ ವರ್ಗದವರ ಸಹಕಾರದಿಂದ ಈ ನಾಡು ಉನ್ನತಿಯನ್ನು ಕಾಣ್ತಾ ಇದೆ. ಆದರೆ ಏನ್ ಮಾಡುವ ಹೇಳಿ, ನನ್ನ ಉದ್ದೇಶ ಒಂದೇ, ಲೋಕ ಕಲ್ಯಾಣಕ್ಕಾಗಿ ದಿನನಿತ್ಯವೂ ನಾನು ಯಜ್ಞ ಯಾಗಾದಿಗಳನ್ನು ಮಾಡುವುದು. ಹಾಗೆ ಯಜ್ಞ ಯಾಗಾದಿ ಮಾಡಿದ್ದೇನೆ. ಹವಿಸ್ಸನಂತಹ ದೇವತೆಗಳು ಅನುಗ್ರಹಿಸಿದ್ರು. ಏನು ಪಡೆದೊನೆದು ದೇವರ್ಗಳು